ಯಾಕಂದರೆ ಬಂದ ತಕ್ಷಣ ಅವಳ ಜೊತೆ ಮಾತಾಡೋದು, ಚೆನ್ನಾಗಿದೆಯಾ, ಊರ ಕಡೆ ಎಲ್ಲ ಹೇಗಿವ್ರೆ, ಅದೊಂದು ಈ ಥರ ವಿಚಾರಿಸ್ಕೊಂಡೆ. ಅದು ಬಿಟ್ಟರೆ ಈ ಬಿಗ್ ಬಾಸ್ ಬಗ್ಗೆ, ಟೆಲಿಕಾಸ್ಟ್ ಬಗ್ಗೆ ಏನೂ ಮಾತಾಡೇ ಇಲ್ಲ. ನೀ ಯಾಕೆ ಬಂದೆ, ಬರಬಾರ್ದಾಗಿತ್ತು ಅಂದ್ಲು. ಅದೇನೋ ನನಗೆ ಬೇಡ ಅನ್ನಿಸ್ತು, ನಾನು ಬಂದೆ. ಅದ್ರ ಬಗ್ಗೆ ಈಗ ಪುನಃ ಜಾಸ್ತಿ ಮಾತಾಡಬೇಡ, ಆರಾಮಾಗಿರೋಣ ಬಿಡು. ಆರಾಮಾಗಿರೋಣ ಬಿಡು, ಅದ್ರ ಬಗ್ಗೆ ಮಾತಾಡೋದೇ ಬೇಡ ಅನ್ಕಲ್ಲಿ ಸುಳ್ಳಾಗ್ಬಿಟ್ಟೆ. ಓಕೆ ಚಂದ್ರಣ್ಣ, ಒಂದು ನಿಮ್ಮದು ಪಿಕ್ ರಿಲೀಸ್ ಆಗಿತ್ತು ಈ ಮುಂಚೆ, ನೀವು ಗಾರೆ ಕೆಲಸ ಮಾಡ್ತಾ ಇರೋದು. ಸೊ ಯಾಕೆ ಚಂದ್ರಣ್ಣ ಗಾರೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ನೀವು ಕೆಲಸ ಸಿಗ್ತಾ ಇಲ್ಲ, ಸೊ ಅದಕ್ಕೆ ಗಾರೆ ಕೆಲಸ. ಬಿಗ್ ಬಾಸ್ ಪ್ರೋಮೋ ಶೂಟ್ ಮಾಡಿಸ್ಕೊಂಡು ಇನ್ನೆಲ್ಲೂ ಗೊತ್ತಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಹೇಳಿದ್ರಾ ಹೀಗೆ ಅಂತ? ಅದರ್ವೈಸ್ ನಿಮ್ಮನೆ ಗಾರೆ ಕೆಲಸ ನೀವೇ ಮಾಡ್ತಿದ್ರಾ? ಇಲ್ಲ, ಅದೇನಾಯಿತು ಅಂದರೆ ಈ ಗೊಬ್ಬರ ಮತ್ತು ತುಕಲಿ ಸಂತು ಇದ್ದಾರಲ್ಲ, ನಾವೇನೇ ಈಗ ಸುಮ್ಮನೆ ಸಪ್ಪು ಕುಂತಿದ್ರು ಅಂದರೆ ಅವ್ರು ಏನೇ ಮಾರು ಗೇಲಿ ಮಾಡೋದು, ಅಂದರೆ ಅಷ್ಟೊಂದು ಬಾಂಡಿಂಗ್ ಬೆಳೆದ್ಬಿಟ್ಟೈತಿಲ್ಲ. ಅದರಿಂದ ಈಗ ನಂದೆಲ್ಲ ಈಗ ನಾವು ಬೇಕು ಅಂತಲೂ ಮಾಡಿ ಹಾಕಿರಲಿಲ್ಲ. ಯಾಕೆಂದರೆ ನಮಗೆ ನಮ್ಮ ತಂದೆ ಗಾರೆ ಕೆಲಸ ಮಾಡ್ತಾಯಿದ್ರಲ್ಲ, ಅದರಿಂದ ನಾನು ಆವಾಗಿಂದನೇ ಗಾರೆ ಕೆಲಸ ಮಾಡೋದು ಕಲ್ತಿದ್ದೆ. ಅದೇನೋ ಗೊತ್ತಿಲ್ಲೋ ಏನೋ ಒಂದು ಸ್ವಲ್ಪ ಫೋಟೋದಿಂದ ಅದು ವೈರಲ್ ಆಗ್ಬಿಡ್ತು. ಒಂದು ಫೋಟೋ ಯಾರೋ ಹಾಕಿದ್ರು ಹಿಂಗೆ ಮಾಡೋದು, ಅದರಿಂದ ವೈರಲ್ ಆಗ್ಬಿಡ್ತು. ಅದಾದಮೇಲೆ ಮಾಡಿದ್ರು ಹಿಂಗೆ ಗಾರೆ ಕೆಲಸ ಮಾಡ್ತಾನೆ ಅಂತ. ಆಮೇಲೆ ಈಗ ಇವರಿಬ್ಬರು ಇದ್ದಾರಲ್ಲ, ಇವರಿಬ್ಬರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ಬೇಕಾದ್ರೆ ಕೇಳಿದಾಗ ಇವರಿಬ್ಬರು ತಮಾಷೆಗೆ ನಗಬಡ್ಕ ಹಿಂಗೆ ಅಂದ್ಬಿಟ್ರು. ಆಯಿತು ಕಣಪ್ಪ, ತಮಾಷೆಗೆ ಹೋಗಿದ್ದೀನಿ ಅಂತ ಅಂದೆ. ಅದು ಬೇರೆ ಥರ ಇನ್ನೊಂದು ತಿರುಕತ್ತು. ಹಂಗೆ ಹೋಗಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹೋಗಿ ಹಿಂಗೆ ಪರುಚಿ ಏನು ಬೇಕದೆಲ್ಲ ಆಗೋಯ್ತು. ಇವತ್ತಿಗೂ ಗಾರೆ ಕೆಲಸ ಮಾಡ್ತೀರಾ? ನಾನು ಖಂಡಿತ ಗಾರೆ ಕೆಲಸ ನನಗೆ ಬರುತ್ತೆ, ಖಂಡಿತ ಮಾಡ್ತೀನಿ. ಯಾಕೆಂದರೆ ನಮ್ಮ ತಂದೆ ಹೇಳ್ಕೊಡ್ತೀನಿ. ನಾವು SLC ಫೇಲ್ ಆದಮೇಲೆ ನಮ್ಮ ತಂದೆ ಜೊತೆ ಟ್ಯಾಂಕಿ ಕೆಲಸ ಹಿಂಗೆ ಗಾರೆ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದು. ಅದು ಒಂದಷ್ಟು ದಿನ ಮಾಡಿದೆ. ಅಂದರೆ ಕೆಲಸನೂ ಕಡಿಮೆ ಆಗಿತ್ತು. ಅಂದರೆ ಏನೋ ಮನೆ ಕಟ್ಟಿವಿ ಅಂದ ತಕ್ಷಣ ದುಡ್ಡು ಎಲ್ಲ ಸಂಪಾದನೆ ಮಾಡ್ಕೊಂಡು ಮಾಡಿದ್ದೀವಿ ಅನ್ನೋದಂತೂ ಸತ್ಯವಾಗ್ಲೂ ಅಲ್ಲ. ಎಷ್ಟೋ ಒಂದಷ್ಟು ನಮ್ಮ ಹತ್ರ ಇರುತ್ತೆ, ಇನ್ನೊಂದಷ್ಟು ಏನೋ ಸಾಲ ಮಾಡಿರ್ತೀವಿ, ಏನೋ ಮಾಡ್ಕೊಂಡು ಮಾಡಿರ್ತೀವಿ. ಕೆಲವೊಂದು ಟೈಮ್ನಲ್ಲಿ ಏನೋ, ಯಾಕೆಂದರೆ ನಮಗೆ ಶೂಟಿಂಗ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಬೆಂಗಳೂರಿನಲ್ಲಿ, ಅದು ಕಂಟಿನ್ಯೂಗೂ ಸಿಗೋದಿಲ್ಲ. ತಿಂಗಳಲ್ಲಿ ಒಂದೊಂದು ಸಲ 5 ದಿನ ಸಿಕ್ಕೋರು ಸಿಗ್ತದೆ, ಅಥವಾ 10 ದಿನ ಸಿಕ್ಕೋರು ಸಿಗ್ತದೆ, ಅಥವಾ ಕೆಲಸವೇ ಇಲ್ಲ. ಹಿಂಗಿದ್ದಾಗ ಕೆಲವೊಂದು ಟೈಮ್ ಅನಿವಾರ್ಯ ಆದಾಗ ಒಂದು ಸ್ವಲ್ಪ ಮಾಡಿದೆ. ಯಾವಾಗಲೂ ಮಾಡಿರಲಿಲ್ಲ, ಹಿಂಗೆ ಮಾಡಿದೆ. ಯಾರಿಗೂ ಗೊತ್ತೂ ಆಗಿರಲಿಲ್ಲ. ಯಾವುದೋ ಒಂದು ಫೋಟೋದಿಂದ ಹಂಗೆಲ್ಲ ಪರುಚಿ ಹಂಗೆ ಆಗಿ ಆಯಿತು. ನಿಮ್ಮನೆ ಗಾರೆ ಕೆಲಸ ನೀವೇ ಮಾಡಿದ್ದ ಹೇಗೆ ಅಂತ? ಬೇರೆ ಒಂದು ಪಕ್ಕೂರಲ್ಲಿ ಮಾಡಿದ್ದು. ನೀವೇ ಮಾಡಿಲ್ಲ? ಇಲ್ಲ, ನೀವೇ ಮಾಡ್ಬಿಟ್ಟು ಮನೆ ಕಟ್ಬಿಟ್ರೇನೋ ಅಂತ. ಇಲ್ಲ, ಅದು ಹೆಗ್ಗೆ ಅದೇ ಹೇಳಿದ್ನಲ್ಲ, ಈ ತುಕಾಲಿನೂ ಈ ಗೊಬ್ಬರನೂ ಮಾಡುತ್ತೆ ಹಿಂಗೆ. ಆಚೆ ಬಂದ್ರು ಇನ್ನೂ ಬಿಟ್ಟಿಲ್ಲ ಅವ್ರು ಬಿಗ್ ಬಾಸ್ ಮನೆ. ಎಲ್ಲೋದ್ರು ಅಷ್ಟಿದೆ. ಅವ್ರು ತಮಾಷೆಗೆ ಅಂದರು, ಹಿಂಗೆ ರೇಗಿಸ್ತಾನೆ ಇದಾರಲ್ಲ, ಅಪ್ಪ ನೀನು ಮನೆ ಕಟ್ಟಿದ್ದೆ, ಇದು ಮಾಡ್ತಾ ಇದ್ದೆ, ಇಲ್ಲಿ ಇಷ್ಟೊಂದು ಕಾರ್ಯಕ್ರಮ ಮಾಡ್ತಿದ್ದೆ, ಸಿನಿಮಾ ಮಾಡ್ತಿದ್ದೆ, ಹಿಂಗೆ ಗಾರೆ ಕೆಲ್ಸಕ್ಕೆ ಹೋದಾ? ಹಿಂಗೆ ಹೌದು ಕಣಪ್ಪ, ನಂಗೆ ಗಾರೆ ಕೆಲ್ಸಕ್ಕೆ ಹೋಗಿಲ್ಲ, ಸುಮ್ಮನೆ ನಂಗಂದೆ ಅಂತ ಹಿಂಗಂದೆ. ಅದು ಈಗ ಏನೋ ಪರಿಚಿತಂಗಾಗಿ ಅದು ಬೇರೆ ಥರ ಅದು ನೋಡೋರಿಗೆ ಹಂಗೆ ಅನ್ನಿಸ್ತಾ ಅಷ್ಟೇ. ಅಲ್ಲೇ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ನೀವು ಮದುವೆ ಮಾಡ್ಕೊಂಡ್ರೆ ಆಮೇಲೆ ಮನೆ ಕಟ್ಟಿದ್ದೀರಾ. ಸೊ ಮನೆ